ಈ ಸ್ಟಿಂಗ್ಲೆಸ್ ಬಿ ಅಂತಾರೆ ಇದ್ರ ಹೆಸರು ಇಂಗ್ಲಿಷ್ ನಲ್ಲಿ ಸ್ಟಿಂಗ್ಲೆಸ್ ಬಿ ಅಂದ್ರೆ ಚುಚ್ಚದ ಜೇನು, ಕಡಿಯುವುದಿಲ್ಲ ಇದು. ಕಡಿಯೋದಿಲ್ರಿ. ಸ್ವಲ್ಪ ಕಚ್ಕೊಳ್ಳಿ ಜೇನಿನ ಪ್ರಭೇದದ ಹೆಸರು. ಅದು ಪ್ರಭೇದದ ಹೆಸರು. ಮತ್ತೆ ಕನ್ನಡದಲ್ಲಿ ಮುಜೆಂಟಿ ಅಂತಾರ, ಮಿಶ್ರಿ ಅಂತಾರ, ಸೊಳ್ಳೆ ಜೇನು ಅಂತಾರ, ನೊರ್ಜೇನು ಅಂತಾರೆ. ಇದ್ರ ತುಪ್ಪಕ್ಕೆ ಸಿಕ್ಕಾಪಟ್ಟಿ ವ್ಯಾಲ್ಯೂ ಇದೆ. ಈ ತುಪ್ಪ ಬಂದ್ಬಿಟ್ಟು 5,000 ರೂಪಾಯಿ 1 kg ತುಪ್ಪ. ಇದು ಚಿಕ್ಕ ಹುಳ ಇರುತ್ತೆ, ಸೊಳ್ಳೆ ಟೈಪ್ ಹೇಳಿರುತ್ತೆ ಇದು ಹುಳ. ಇದು ಏನಂತ ಹೇಳಿದ್ರೆ ಯಾವುದು ಒಳ್ಳೆ ಔಷಧಿ ಇರುವಂತ ಸಸಿಗೆ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಹೋಗುತ್ತೆ. ಅದರಲ್ಲಿರುವಂತ ನೆಕ್ಟರ್ ತುಪ್ಪನೇ ಹಿರ್ಕೊಂಡು ಬರ್ತದೆ. ಸ್ವಲ್ಪ ತುಪ್ಪ ಕೈ ಇರುತ್ತೆ. ಈ ತುಪ್ಪಕ್ಕೆ ಏನು ವಿಶೇಷತೆ ಅಂತ ಹೇಳಿದ್ರೆ ಮಕ್ಕಳ ಒಂದು ಬ್ರೈನ್ ಶಕ್ತಿ ಜಾಸ್ತಿ ಮಾಡುವಂತ ಪವರ್ ಇರ್ತದೆ ಇದಕ್ಕೆ. ಮತ್ತೆ ಈ ಬುದ್ಧಿಮಾಂದ್ಯ ಮಕ್ಕಳು ಇರ್ಬೋದು, ಈ ಲಕ್ವ ಹೊಡೆದವ್ರು ಇರ್ಬೋದು, ಈ ಕ್ಯಾನ್ಸರ್ ಇರ್ಬೋದು, ಎಲ್ಲದಕ್ಕೂ ಔಷಧಕ್ಕೆ ಮೆಡಿಸಿನ್ಗೆ ಹೋಗುತ್ತೆ ಇದು. ಇದು ಒಂದು ವರ್ಷಕ್ಕೆ ಖಾಲಿ 100 ಗ್ರಾಮ್ ತುಪ್ಪ ಬರುತ್ತೆ, 100-150 ಗ್ರಾಮ್ ತುಪ್ಪ ಬರುತ್ತೆ. ಇದು ಕೂಡ ಅದೇ ಪ್ರಭೇದ. ಇದರಲ್ಲಿ ಒಂದೇ ರಾಣಿ ಇರುತ್ತೆ. ಇದರಲ್ಲಿ ಕುಟುಂಬ ಜಾಸ್ತಿ ಆದಾಗ ಇದನ್ನು ಕೂಡ ಡಿವೈಡ್ ಮಾಡ್ಕೋಬಹುದು, ಪಾಲನೆ ಜಾಸ್ತಿ ಮಾಡ್ಕೊಳ್ಬಹುದು. ಇದು ಕೂಡ ಒಂದು ಪರಾಗಸ್ಪರ್ಶಕ್ಕೆ ಒಂದು ಒಳ್ಳೆ ಕೀಟ ಇದು. ಇದ್ರದ್ದು ವ್ಯಾಲ್ಯೂ ಜಾಸ್ತಿ ಮಾರ್ಕೆಟ್. ಇದ್ರದ್ದು ವ್ಯಾಲ್ಯೂ ಜಾಸ್ತಿ. ಇದನ್ನು ಸಹಿತ ನೀವು ಮಾರ್ಕೆಟಿಂಗ್ ಮಾಡ್ತೀವಿ. ಇದನ್ನು ಕೂಡ ಮಾರ್ಕೆಟಿಂಗ್ ಮಾಡ್ತೀವಿ ನಾವು. ಜೇನು ಉಳಿದ್ರೆ ಮಾತ್ರ ರೈತ ಉಳಿತಾನೆ, ಜೇನನ್ನು ಉಳಿಸೋಣ, ರೈತರನ್ನ ಬೆಳೆಸೋಣ. ಸೂಪರ್ ಸರ್, ಥ್ಯಾಂಕ್ ಯು ಸರ್.